ಫುಟ್ಪಾತ್ನ ಮುಂದೆ ಯಾವುದಾದರೂ ಅಂಗಡಿಯವರು ಆ ಜಾಗವನ್ನು ಅತಿಕ್ರಮಿಸಿದ್ರೆ, ಅಂದರೆ ಟೇಬಲ್ಗಳನ್ನು ಹಾಕೋದು, ಚೇರ್ಗಳನ್ನು ಇಡೋದು, ಈ ರೀತಿ ಏನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಬ್ರೇಕ್ ಹಾಕ್ತಾ ಇದ್ದಾರೆ ಇವತ್ತಿನಿಂದ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲೂ ಕೂಡ ಕಾರ್ಯಾಚರಣೆ ಆರಂಭ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ, ಇದು ಅಶೋಕ ಪಿಲ್ಲರ್, ಬೆಂಗಳೂರು ದಕ್ಷಿಣ ಅಶೋಕ ಪಿಲ್ಲರ್ನ ದೃಶ್ಯ ಇದು. ಅಲ್ಲಿ ನಡೆಸ್ತಾ ಇರುವಂಥ ಕಾರ್ಯಾಚರಣೆ ಫುಟ್ಪಾತನ್ನು ಅತಿಕ್ರಮಿಸಿ ಬೋರ್ಡ್ಗಳನ್ನು ಹಾಕೋದು, ತಮ್ಮ ಅಂಗಡಿಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಇಡೋದು, ಇಂಥದ್ದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಇಲ್ಲ. ವ್ಯಾಪಾರ ಮಾಡೋದಕ್ಕೂ ಅವಕಾಶ ಇಲ್ಲ. ತೆರವು ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ನಿನ್ನೆವರೆಗೆ ಟೈಮ್ ಕೊಟ್ಟಿದ್ರು, ಆದರೂ ತೆರವು ಮಾಡಿರಲಿಲ್ಲ. ಈಗ ಕಾರ್ಯಾಚರಣೆ ಶುರುವಾಗಿದೆ. ಇದರ ಜೊತೆಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ರಾಜಧಾನಿಯಲ್ಲಿ ಅಲ್ಲಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ರಕ್ಷಾ ಮತ್ತು ಸುಮನ್ ಬೆಂಗಳೂರಿನ ಬೇರೆ ಬೇರೆ ಜಾಗದಿಂದ ಲೈವ್ ಅಲ್ಲಿ ರೆಡಿ ಇದ್ದಾರೆ. ರಕ್ಷಾ, ಕಾರ್ಯಾಚರಣೆ ಆಗ್ತಾ ಇರುವಂಥ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಪ್ರತಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಏನು ಪ್ಲಾನ್ ಜಿಬಿಎದ್ದು? ಪ್ರತಿರೋಧವನ್ನ ಯಾವ ರೀತಿ ಎದುರಿಸ್ತಾರೆ? ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಂತಕ್ಕಂಥದ್ದು. ಈ ಹಿಂದೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಫುಟ್ಪಾತ್ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಿಕೊಂಡೇ ಬಂದಿದ್ದಾರೆ. ಆದ್ರೆ ಇದನ್ನ ವಿಶೇಷ ಕಾರ್ಯಾಚರಣೆ ಅಂತ ಹೇಳ್ಬಿಟ್ಟು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಸುಮಾರು 8,000 ಕಿಲೋಮೀಟರ್ ರಸ್ತೆ ಹಾಗೂ ಫುಟ್ಪಾತ್ ಇರ್ತಕ್ಕಂಥದ್ದು. 8,000 ಕಿಲೋಮೀಟರ್ ಫುಟ್ಪಾತ್ ನಲ್ಲಿ 2,000 ಕಿಲೋಮೀಟರ್ನಷ್ಟು ಫುಟ್ಪಾತ್ ಅನ್ನ ಇವಾಗ ಮಾರ್ಕ್ ಮಾಡಿಕೊಂಡಿದ್ದು, ಅಲ್ಲಿ ಈ ಒಂದು ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಕೈಗೆತ್ತಿಕೊಂಡಿದೆ. ಬೆಂಗಳೂರಿನ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಸದ್ಯ ನಾವಿರ್ತಕ್ಕಂಥದ್ದು ಇವಾಗ ಕೇಂದ್ರ ಪಾಲಿಕೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಜಯನಗರದಲ್ಲಿದ್ದೀವಿ. ಜಯನಗರದ ಒಂದು ರಸ್ತೆಯಲ್ಲಿ ಇರ್ತಕ್ಕಂಥ ಜಯನಗರದ ಅಶೋಕ ಪಿಲ್ಲರ್ ಪಕ್ಕದಲ್ಲಿ ಇರುವಂತಹ ಡಬಲ್ ರೋಡ್ ಇದು. ಈ ಎರಡೂ ಭಾಗದಲ್ಲಿಯೂ ಕೂಡ ಇವತ್ತು ವಿಶೇಷ ಕಾರ್ಯಾಚರಣೆಯನ್ನ ನಡೆಸ್ತಾ ಇರತಕ್ಕಂಥದ್ದು. ಸೊ ಈ ಕಾರ್ಯಾಚರಣೆಯಲ್ಲಿ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಸರಸ್ವತಿ ಪರಿಕ್ರಮ ಸೆಂಟ್ರಲ್ ಫಾರ್ಮಿಂಗ್ ಲರ್ನಿಂಗ್ ಅನ್ನುವಂತಹ ಶಾಲೆ ಏನಿತ್ತು, ಈ ಶಾಲೆಯ ಮುಂಭಾಗ ಒಂದು ಶೆಡ್ ಅನ್ನ ಅಳವಡಿಸಿದ್ರು. ಆ ಶೆಡ್ ಅನ್ನ ಸಂಪೂರ್ಣವಾಗಿ ತೆಗೆದಿರ್ತಕ್ಕಂಥದ್ದು. ಜೊತೆಗೆ ಹೋಟೆಲ್ಗಳು ಏನು ಎಕ್ಸ್ಟೆಂಡ್ ಆಗಿರುತ್ತೆ, ಹೋಟೆಲ್ ಫುಟ್ಪಾತ್ಗೆ ಎಕ್ಸ್ಟೆಂಡ್ ಆಗಿದ್ರೆ, ಹೋಟೆಲ್ ಆಗಿರ್ಬೋದು, ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಫುಟ್ಪಾತ್ಗೆ ಎಕ್ಸ್ಟೆಂಡ್ ಆಗಿದ್ರೆ ಅದನ್ನು ಕೂಡ ತೆರವು ಮಾಡುವಂತದ್ದು ನಡೀತಾ ಇದೆ. ಸೊ ಹಾಗೆ ಇವರು ಇಲ್ಲಿ ಕನ್ಸ್ಟ್ರಕ್ಷನ್ಗೋಸ್ಕರ ಒಂದಷ್ಟು ಕಾಮಗಾರಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನು ಕೂಡ ಹಾಕೊಂಡಿದ್ರು. ಜಲ್ಲಿ ಇರ್ಬೋದು, ಕಬ್ಬಿಣ ಇರ್ಬೋದು, ಹಾಗೆ ಸ್ಯಾಂಡ್ ಇರ್ಬೋದು, ಎಲ್ಲವನ್ನು ಕೂಡ ಅದನ್ನು ಕೂಡ ಸಂಪೂರ್ಣವಾಗಿ ತೆರವುಗೊಳಿಸ್ತಾ ಇದೆ. ಸಂಪೂರ್ಣವಾಗಿ ಅದನ್ನು ಕೂಡ ವಶಕ್ಕೆ ಪಡ್ಕೊಂತಾ ಇರತಕ್ಕಂಥದ್ದು ಜಿಬಿಎ ಅಧಿಕಾರಿಗಳು. ಇದರ ಮುಖ್ಯ ಉದ್ದೇಶ ಸುಪ್ರೀಂ ಕೋರ್ಟ್ ಆದೇಶದಂತೆ ಪಾದಚಾರಿಗಳಿಗೆ ಸುಗಮ ಸಂಚಾರವನ್ನ ಒದಗಿಸಿಕೊಡೋದಾಗಿರ್ತಕ್ಕಂಥದ್ದು. ಬನ್ನಿ, ಇಲ್ಲಿ ಕೆಲವರು ಇದ್ದಾರೆ, ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ಕೇಳೋಣ. ಹೋಟೆಲ್ನ ಒಂದು ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿದ್ದಂತಹ ಒಂದು ಕೆಲವು ವಸ್ತುಗಳನ್ನು ಕೂಡ ಇಲ್ಲಿಂದ ತೆರವುಗೊಳಿಸಿದ್ದಾರೆ. ಸರ್, ನಿಮ್ಮ ಹೋಟೆಲ್ನ ಯಾವೆಲ್ಲ ವಸ್ತುಗಳನ್ನ ತೆರವುಗೊಳಿಸಲಾಗಿದೆ, ಏನ್ ಹೇಳ್ತಾರೆ ಜಿಬಿಎನವರು? ಇದನ್ನ ಕಾಫಿ ಕೌಂಟರ್ನ ತೆಗೀರಿ ಅಂತ ಕೂತಿದ್ದಾರೆ. ಇದನ್ನೇನು ಫುಟ್ಪಾತ್ ಇಲ್ಲ, ಫುಟ್ಪಾತ್ ಅಂತ ಹೇಳ್ತಾ ಇದ್ದಾರೆ. ತೆಗಿತಾ ಇದೀವಿ ನಾವು. ತುಂಬಾ ಲಾಸು, 5 ಲಕ್ಷ ರೂಪಾಯಿ ಮೇಲೆ ಲಾಸ್ ಆಗುತ್ತೆ ಇವಾಗ. ವ್ಯಾಪಾರ ಇಲ್ಲ ಕ್ಲೋಸ್ ಮಾಡಿದ್ದೀವಿ. ಎಲ್ಲ ಹೊರಗೆ ಹಾಕಬೇಕು, ಮಾಡಿರೋದೆಲ್ಲ ಲಾಸು. ಮ್ಯಾಟೆಲ್ಲ ನಾವು ಆದಷ್ಟು ಎಲ್ಲ ಮಾಡ್ಕೊಂಡಿದ್ದೀವಿ, ಎಲ್ಲ ತೆರವು ಮಾಡಿಕೊಟ್ಟಿದ್ದೀವಿ. ಏನ್ ಹೇಳ್ತೀನಿ ಸರ್, ಅಂದ್ರೆ ಏಕಾಏಕಿ ಈ ರೀತಿ ತೆರವುಗೊಳಿಸ್ತಾ ಇರೋದ್ರಿಂದ ನಿಮ್ಗೆ ಯಾವ್ದಾದ್ರು ಅನಾನುಕೂಲ ಆಗ್ತಾ ಇದೆಯಾ, ಅಥವಾ ಓಕೆ ಅವರು ತೆಗೆದುಕೊಂಡಿರುವಂತಹ ಕ್ರಮಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇಲ್ಲ ಮೇಡಮ್. ಅವರು 2 ದಿನ ಮುಂಚಿತವಾಗಿ ನೋಟಿಸ್ ಕೊಟ್ಬಿಟ್ಟಿದ್ರೆ ನಾವೆಲ್ಲ ಮಾಡ್ತಾ ಇದ್ವಿ. ನಾವು ಏನು ಫುಟ್ಪಾತ್ ಮೇಲೆ ಮಾಡ್ಬೇಕನ್ನೋ ಇದೇ ಇಲ್ಲ ನಮಗೆ. 2 ದಿನ ಅವಕಾಶ ಕೊಟ್ಟಿದ್ರೆ ನಮ್ದು ಫುಟ್ಪಾತು ಅಲ್ಲ, ತುಂಬಾ ಸೈಡಲ್ಲಿದೆ. ಆದರೂ ಅವರ ಹೊಸ ಮಿನಿಸ್ಟ್ರು, ಹೊಸ ಮಂತ್ರಿಗಳು ದಿನಕ್ಕೊಂದೊಂದು ರೂಲ್ಸ್ ಮಾಡ್ತಾರೆ. ವ್ಯಾಪಾರಸ್ಥರು ಅಧೋಗತಿ ಆಗಿದೆ ಇವಾಗ. ಹಾಗೆ ಸಾರ್ವಜನಿಕರನ್ನ ಮಾತಾಡ್ಸೋಣ ಸರ್. ಆಸ್ ಎ ಪಬ್ಲಿಕ್ ಆಗಿ ಫುಟ್ಪಾತ್ ತೆರವುಗೊಳಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮ ಕೈಗೊಳ್ತಿರೋದು ನಿಮ್ಗೆ ಎಷ್ಟು ಖುಷಿ ತಂದಿದೆ? नहीं, फुटपाथ पे अतिक्रमण करना बहुत गलत है
और ये नहीं होना चाहिए क्योंकि इससे दुर्घटनाओं का खतरा रहता है बहुत ज्यादा, एक्सीडेंट का। आपको खुश है क्या अभी फुटपाथ में अच्छे तरह वॉक कर सकता है? बिल्कुल अतिक्रमण नहीं होना चाहिए और हम बिल्कुल इससे बहुत खुश हैं। ये अभियान लगातार चलना चाहिए। ಸೊ ಇದು ಪಬ್ಲಿಕ್ಸ್ ಹೇಳುವಂತದ್ದು ಈ ರೀತಿಯಾಗಿ ಫುಟ್ಪಾತ್ ತೆರವು ಮಾಡ್ತಾ ಇರೋದು ಬಹಳ ಖುಷಿ ತಂದಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಯಾಕಂತಂದ್ರೆ ಫುಟ್ಪಾತ್ ಮೇಲೆ ವಾಕ್ ಮಾಡಬೇಕು, ವಾಕಿಂಗ್ ಅಂದ್ರೆ ಸಣ್ಣ ಪುಟ್ಟ ದೂರಗಳು ಏನಿರುತ್ತೆ ಸಣ್ಣ ಪುಟ್ಟ ದೂರಗಳನ್ನ ಕ್ರಮಿಸುವ ನಿಟ್ಟಿನಲ್ಲಿ ಫುಟ್ಪಾತ್ ನ ಬಳಕೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ. ಹಾಗೇನೆ ಬೆಂಗಳೂರಿನ ಸಿಟಿಗೆ ತೆಗೆದುಕೊಂಡ್ರೆ ಸುಮಾರು 1 ವರ್ಷದಲ್ಲಿ 300 ಜನ ಪಾದಚಾರಿಗಳು ಸಾವನ್ನಪ್ಪಿರ್ತಕ್ಕಂಥ ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಫುಟ್ಪಾತ್ ಸರಿ ಇಲ್ದನೇ ಇರೋ ಕಾರಣ ಪಾದಚಾರಿಗಳು ಏಕಾಏಕಿ ರಸ್ತೆನಲ್ಲೇ ವಾಕ್ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ರಸ್ತೆನಲ್ಲಿ ವಾಕ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಅಪಘಾತಗಳು ಆಗುತ್ತೆ ಅಂತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಆರೋಗ್ಯ ಹಿತದೃಷ್ಟಿಯಿಂದ ಸಣ್ಣ ಪುಟ್ಟ ಒಂದು ಡಿಸ್ಟೆನ್ಸ್ ಗಳೇನಿದೆ ಅದನ್ನ ಫುಟ್ಪಾತ್ ಮೇಲೆ ಕ್ರಮಿಸುವ ನಿಟ್ಟಿನಲ್ಲಿ ಫುಟ್ಪಾತ್ ನ ಸುಗಮ ಸಂಚಾರಕ್ಕೂ ಕೂಡ ಎಡೆ ಮಾಡಿಕೊಟ್ಟಂಗಾಗುತ್ತೆ. ಸೊ ಯಾವಾಗ ರಕ್ಷಾ ಇವತ್ತು ಬೆಳಗ್ಗಿಂದಲೂ ಕೂಡ ಗಮನಿಸ್ತಾ ಇದ್ವಿ, ಹತ್ತಕ್ಕಿರ್ಬೋದು, ಬಸ್ಗಳಿಗೆ ಹೋಗಕ್ಕಿರ್ಬೋದು, ಮನೆಗೆ ಹೋಗಕ್ಕಿರ್ಬೋದು, ಇಂತಹ ಸಂದರ್ಭದಲ್ಲಿ ಧ್ವನಿ ಕೇಳ್ತಾ ಇದೆ ನಿಮಗೆ. ಫುಟ್ಪಾತ್ ನ ಅವಲಂಬಿಸಿದಂತ ಸಂದರ್ಭದಲ್ಲಿ ಸಂಚಾರ ವ್ಯವಸ್ಥೆ, ಸಂಚಾರ ದಟ್ಟಣೆಗೂ ಕೂಡ ಸ್ವಲ್ಪ ಮಟ್ಟಿನ ಕಡಿಮೆ ಒತ್ತಡವನ್ನ ಕಡಿಮೆಗೊಳಿಸಿದಂತಾಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಆದೇಶ ಆಗಿರ್ತಕ್ಕಂಥದ್ದು. ಎಸ್ಪೆಷಲಿ ರಕ್ಷಣನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ ನಿಮಗೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಈ ನಿಟ್ಟಿನಲ್ಲಿ ಇವತ್ತಿನಿಂದ ಬೆಂಗಳೂರಿನಾದ್ಯಂತ ವಿಶೇಷ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡು ಬೆಂಗಳೂರಿನ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಸೊ ಎಲ್ಲೆಲ್ಲಿ ಫುಟ್ಪಾತ್ ನ ಅತಿಕ್ರಮ ಮಾಡಲಾಗಿದೆ, ಫುಟ್ಪಾತ್ ಮೇಲೆ ಎಲ್ಲೆಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಹಾಕೋದಿರ್ಬೋದು ಅಥವಾ ರಕ್ಷಾ ಹಾಗೇರಿ ಸಂಪರ್ಕದಲ್ಲಿ ನಾನು ಸುಮನನ್ನ ಆಡ್ ಮಾಡ್ತೀನಿ. ಸುಮನ್, ಬೆಳಗ್ಗಿನಿಂದ ಪ್ರತಿರೋಧ ವ್ಯಕ್ತಪಡಿಸ್ತಾ ಇರುವಂತ ವ್ಯಾಪಾರಿಗಳ ಮಾತನ್ನ ನಾನು ಕೇಳ್ತಾ ಇದ್ದೆ. ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಮಾಡಿದ್ರೆ ಓಕೆ, ಫುಟ್ಪಾತ್ ವ್ಯಾಪಾರ ನಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ, ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಏನು ಮಾಡ್ತಾರೆ ಈಗ GBA ಅವರು, ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ, ಏನು ಆಗ್ತಾ ಇದೆ? ನೀವು ಚಾಮರಾಜಪೇಟೆಯಲ್ಲಿ ಇದ್ದೀರಿ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ ಫುಟ್ಪಾತ್ ಅತಿಕ್ರಮಣ ಮಾಡಿ ವ್ಯಾಪಾರ ಮಾಡುವಂಥ ಲೆಕ್ಕಾಚಾರಗಳು, ವ್ಯಾಪಾರ ಮಾಡುವಂಥ ಚಾಳಿ. ಸೊ ಏನಾಗ್ತಿದೆ ಸದ್ಯ? ರಕ್ಷತ್, ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, ಇಲ್ಲಿ ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಬೀದಿ ಬರಿ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಇವರು ಜಾಗವನ್ನು ತೆರವುಗೊಳಿಸ್ತಾರೆ ಅಥವಾ ನಾವು ವ್ಯಾಪಾರ ಮಾಡುವ ಸ್ಥಳದಿಂದ ನಮ್ಮನ್ನು ಫುಟ್ಪಾತಿಂದ ತೆರವುಗೊಳಿಸೋದಾದರೆ ಲೈಸೆನ್ಸನ್ನು ಯಾಕೆ ಕೊಡಬೇಕು ಅನ್ನುವಂಥದ್ದು. ಸದ್ಯ ನಾನೀಗ ನಡೆಯುವ ಚಾಮರಾಜಪೇಟೆಯಲ್ಲಿ ಇದ್ದೀನಿ, ಈಗಾಗಲೇ ತೆರವುಗೊಳಿಸ್ತಾ ಇದ್ದಾರೆ. ಈಗಾಗಲೇ JCBಗಳು ಬಂದಿರುವಂಥದ್ದು, ಟ್ರ್ಯಾಕ್ಟರ್ಗಳು ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. GBA ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ತಗ್ಸ್ತಾ ಇದ್ದಾರೆ. ನಾವು ತೆಗೆಯಲ್ಲ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಆದರೆ ನೆನ್ನೆ ಸಹ ಗಡುವನ್ನು ಕೊಟ್ಟಿದ್ವಿ, ನೆನ್ನೆ ತನಕ ನೀವು ಅಂಗಡಿಗಳನ್ನ ಇಟ್ಕೋಬೇಕಿತ್ತು, ಆದರೆ ಇವತ್ತು ತೆಗಿಬೇಕು ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಸಹ ಈಗಾಗಲೇ ಕೇಳ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಏನು ಹೇಳ್ತಾ ಇರೋದು ಅಂದರೆ ನಮ್ಮ ಕೈಯಲ್ಲಿ ಇದೇ ಕೆಲಸ, ಇದೇ ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ವ್ಯಾಪಾರಸ್ಥರು ಮೇಡಮ್, ಏನು ಹೇಳ್ತೀರಾ ಸರ್? ನಮಗೆ ವಾಲ್ವಾದಾರನೇ ಇದಲ್ಲಿನೇ, ನಮ್ಮ ಮಕ್ಕಳೆಲ್ಲ ಇದಲ್ಲಿನೇ ಹೋಗ್ತಾ ಇದ್ದಾರೆ. ಯಾವಾಗಲೂ ಈ ಥರನೇ BPM ಅವರು ಮಾಡ್ತಾ ಇದ್ದಾರೆ. ಕೋರ್ಟ್ ಆರ್ಡ್ರ್ ಬಂದಿದೆ, ಅಂಗಡಿ ಎತ್ತಬೇಡ್ದು, ಅದನ್ನ ಅಂಗಡಿ ಎತ್ತಬೇಕಂತ ಹೇಳ್ತಾ ಇದ್ರು. ಇದು ಬಿಟ್ಟರೆ ನಮಗೆ ಬೇರೆ ಏನೂ ಇಲ್ಲ. ಸದ್ಯ ನೋಡಿ, ಈಗ ಅಂಗಡಿ ಎತ್ತಲೇಬೇಕು, ಅಂಗಡಿ ಎತ್ತಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಸಹ ಇಲ್ಲಿ GBA ಅಧಿಕಾರಿಗೆ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ನಾವು ಗಮನಿಸೋದು ಏನಂತ ಹೇಳಿದ್ರೆ, ಇವರು ಅಂಗಡಿಯನ್ನ ತೆರವು ಮಾಡಿಸೋದಾದ್ರೆ ಏನಕ್ಕೆ ಲೈಸೆನ್ಸ್ ಅನ್ನ ಕೊಡಬೇಕು? ಲೈಸೆನ್ಸ್ ಯಾಕೆ ಅಂಗಡಿಗಳನ್ನ ಸ್ಟ್ರೀಟ್ ವೆಂಡರ್ಸ್ ಲೈಸೆನ್ಸ್ ಕೊಟ್ರು ಅಂತಂದ್ರೆ ಫುಟ್ಪಾತ್ ಅತಿಕ್ರಮಣ ಮಾಡೋದಕ್ಕೆ ಲೈಸೆನ್ಸ್ ಅಲ್ಲ ಅದು. ಸ್ಟ್ರೀಟ್ ವೆಂಡರ್ಸು, ಬೀದಿ ಬದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ ಕೊಟ್ರೆ ನೀವು ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡಿಕೊಳ್ಳಿ, ಪಾರ್ಕ್ಗಳನ್ನು ಅತಿಕ್ರಮಣ ಮಾಡಿಕೊಳ್ಳಿ ಅನ್ನೋ ಕೊಡುವಂತ ಲೈಸೆನ್ಸ್ ಅಲ್ಲ ಅದು. ಅದನ್ನು ತಪ್ಪಾಗಿ ಭಾವಿಸಲಾಗಿದೆ. ಸೊ ಅದನ್ನು ಕಮ್ಯುನಿಕೇಟ್ ಮಾಡಬೇಕು ವ್ಯಾಪಾರಿಗಳಿಗೆ GBA. ರಕ್ಷಕ, ಪ್ರಮುಖವಾಗಿ ಹೌದು, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಇಲ್ಲಿ ಇವರು ಆಕ್ರೋಶ ಏನಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ದೊಡ್ಡ ಕಾರ್ ಶೋರೂಮ್ಗಳ ಮುಂಭಾಗದಲ್ಲಿ ಕಾರ್ಗಳನ್ನು ಪಾರ್ಕ್ ಮಾಡ್ತಾರೆ. ಅಲ್ಲಿ GBA ಅಧಿಕಾರಿಗೂ ಕೇಳೋದಿಲ್ಲ, ನಮ್ಮ ಅಂಗಡಿಗಳ ಮುಂದೆ ಕೇಳ್ತಾರೆ. ಪಾದಚಾರಿಗಳಿಗೆ ನಾವು ಯಾವುದೇ ರೀತಿ ತೊಂದರೆ ಮಾಡ್ತಾ ಇಲ್ಲ, ನಮ್ಮ ವ್ಯಾಪಾರವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸಹ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಅಲ್ಲಿಗೆ ಆಕ್ರೋಶ ಇಲ್ಲ ಅಥವಾ ಅಲ್ಲಿ ತೆರವು ಕಾರ್ಯವನ್ನು ಮಾಡ್ತಾ ಇಲ್ಲ. ಬಂದು ನೀವು ತೆರವುಗೊಳಿಸೋದಾದರೆ ಏನಕ್ಕೆ ನಮಗೆ ಇಲ್ಲಿ ತೆರವುಗೊಳಿಸ್ತಾ ಇದ್ದೀರಾ, ನಮಗೆ ಬೇರೆ ಕಡೆ ಜಾಗ ಮಾಡಿಕೊಡಿ. ಅಂದರೆ ಈಗ ಚಾಮರಾಜಪೇಟೆಯಿಂದ ಇರುವಂತಹ ಬೀದಿ ಬದಿ ವ್ಯಾಪಾರಗಳನ್ನು ತೆರವುಗೊಳಿಸೋದಾದರೆ ನೀವು ಚಾಮರಾಜಪೇಟೆಗೆ ಹತ್ತಿರ ಇರುವಂಥ ಯಾವುದಾದ್ರೂ ಒಂದು ಸ್ಥಳಗಳನ್ನು ನಮಗೆ ನಿಗದಿ ಮಾಡಬೇಕು. ಹಾಗಾದ್ರೆ ಮಾತ್ರ ನಾವು ತೆರವುಗೊಳಿಸ್ತೇವೆ, ನಮ್ಮ ಅಂಗಡಿಗಳನ್ನು ಖಾಲಿ ಮಾಡ್ತೇವೆ. ಯಾಕೆಂದರೆ ಇದನ್ನೇ ನಂಬಿಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಏನೋ 60ರಿಂದ 70 ವರ್ಷ ನಮಗೆ ಆಗಿದೆ, ನಾವೆಲ್ಲೂ ಕೆಲಸ ಮಾಡಲಿ ಅನ್ನುವಂಥ ಒಂದಿಷ್ಟು ಆಕ್ರೋಶಗಳನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು ಲೈಸೆನ್ಸ್, ಅವರು ಏನೋ ಬೀದಿ ಬದಿ ವ್ಯಾಪಾರಗಳ ಆಕ್ರೋಶ ಏನಂತ ಹೇಳಿದ್ರೆ, ನಮಗೆ ಲೈಸೆನ್ಸ್ ಕೊಡಲಿಲ್ಲ ಅಂದಿದ್ರೆ ನಾವು ಏನೋ ಬೀದಿ ಬದಿ ವ್ಯಾಪಾರದಲ್ಲಿ ಇಂಥ ನಂಬರ್ನಲ್ಲಿ ಇಂಥ ಲೈಸೆನ್ಸ್ ನಂಬರ್ ಅಡಿಯಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ,
ಇದ್ದೇವೆ. ಅದರ ಆಧಾರದ ಮೇಲೆ ಸರ್ಕಾರ ಲೋನ್ ಕೊಟ್ಟಿದೆ, ಬ್ಯಾಂಕ್ಗಳು ಲೋನ್ ಕೊಟ್ಟಿದೆ. ಈಗ ನಾವು ಆ ಲೋನ್ ತೀರಿಸಬೇಕಂದ್ರೆ ಎಲ್ಲಿಗೆ ಹೋಗಬೇಕು? ಲೋನ್ ತೀರಿಸಬೇಕಂದ್ರೆ ನಾವು ಇದ್ರ ಏನೋ ಕೆಲಸ ಮಾಡಬೇಕು, ವ್ಯಾಪಾರವನ್ನು ಮಾಡಬೇಕು. ವ್ಯಾಪಾರ ಮಾಡಿದ್ರೆ ಮಾತ್ರ ನಾವು ಲೋನ್ ತೀರಿಸ್ತೇವೆ, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಒಂದಿಷ್ಟು ಆಕ್ರೋಶಗಳನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ನೋಡ್ತಾ ಇದೀವಿ ನಾವು ಚಾಮರಾಜಪೇಟೆಯಲ್ಲಿ ಈಗಾಗಲೇ ಏನೋ ತೆರವು ಕಾರ್ಯ ಆಗ್ತಾ ಇರುವಂಥದ್ದು. ಇಲ್ಲಿ ನಾನು ಒಂದು ಗಮನಿಸ್ತೆ ರಕ್ಷಕ್, ಪ್ರಮುಖವಾಗಿ ತೋರಿಸ್ತಾ ಇನ್ನೊಂದು ಖಾಸಗಿ ಕಂಪನಿಯ ಒಂದು ಬೈಕ್ ಶೋರೂಮ್ ಇದೆ. ಬೈಕ್ ಶೋರೂಮ್ ಅವ್ರು ಏನು ಹೇಳ್ತಾ ಇರೋದಂದ್ರೆ ಇಲ್ಲಿ ಈ ತರ ಪಾರ್ಕ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅಂದ್ರೆ ಇದು ಫುಟ್ಪಾತ್ ಜಾಗ ಅಲ್ಲ ಅಂತ ಒಂದಿಷ್ಟು ಆಕ್ರೋಶಗಳನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದ್ರೆ ಕೇವಲ ಬೀದಿ ಬರಿ ವ್ಯಾಪಾರಿಗಳ ಅಂಗಡಿಗಳು ಅಥವಾ ತಳ್ಳುವ ಗಾಡಿಗಳು ಮಾತ್ರ ಕಾಣಿಸ್ತಾವ, ಅದು ಬಿಟ್ಟು ಈ ರೀತಿಯಾದಂತಹ ಬೈಕ್ಗಳು ಅಥವಾ ಕಾರ್ಗಳನ್ನು ಪಾರ್ಕ್ ಮಾಡಲಿಕ್ಕೆ ಖಾಸಗಿ ಕಂಪನಿಗಳಿಗೆ ಅಥವಾ ಖಾಸಗಿ ಶೋರೂಮ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಯಾಕೆ ಈ ಅವಕಾಶ ಅವ್ರು ಯಾಕೆ ಮಾಡಿದ್ದಾರೆ, ನಮಗೆ ಯಾಕೆ ಅವಕಾಶ ಇರುವಂತದ್ದು ರಕ್ಷಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.